ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತ BK ಹರಿಪ್ರಸಾದ್ ಬಿಜೆಪಿಯವರು ನಮ್ಮ ಮೇಲೆ ಹಲ್ಲೆ ಮಾಡೋ ಪ್ರಯತ್ನವನ್ನ ಮೊಟ್ಟೆ ಎಲ್ಲ ತಂದಿದ್ರು ಅಂತ ಹೇಳಿ ಮಾಧ್ಯಮಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಅಪ್ಪಟ ಸುಳ್ಳು. ಅಲ್ಲಿ ಸುಮಾರು 100 CCTV ಕ್ಯಾಮೆರಾ ಇದೆ. ಪೊಲೀಸರು ಇದ್ರು, ಪೊಲೀಸರು ಕ್ಯಾಮೆರಾಗಳು ಇದ್ವು. ತನಿಖೆ ಮಾಡಿ. ನಮ್ಮ ವೆಹಿಕಲ್ ಅನ್ನ ಬಸ್ ಅನ್ನ ಕಾಂಗ್ರೆಸ್ ಆಫೀಸ್ ಮುಂದೆ ಬರಕ್ಕೆ ಹೇಳಿದವರು ನೀವೇ ತಾನೆ. ಬಸ್ ಇದ್ದಕ್ಕಿದ್ದಂಗೆ ಕೆಟ್ಟು ನಿಂತಿದ್ದು ಕಾಂಗ್ರೆಸ್ ಆಫೀಸ್ ಇಂದ ನಿಮ್ಮ ಆದೇಶದ ಮೇಲೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ ಸೆಲ್ಫ್ ಡಿಫೆನ್ಸ್ ಅಂತಂದ್ರೆ. ಅಂದ್ರೆ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಕರ್ನಾಟಕದಲ್ಲಿ ಪೊಲೀಸರು ಸತ್ತೋಗಿದಾರ? ಪೊಲೀಸ್ ಇಲಾಖೆ ಸತ್ತೋಗಿದ್ಯಾ? ಪೊಲೀಸ್ ಇಲಾಖೆ ಸತ್ತೋಗಿದ್ರೆ ನೀವು ಸೆಲ್ಫ್ ಡಿಫೆನ್ಸ್ ನೀವೇ ಮಾಡ್ಕೊಂತೀನಿ ಅಂತ ಹೇಳ್ಬೇಕಾಯ್ತು. ನಿಮ್ದೇ ಕಾಂಗ್ರೆಸ್ ಸರ್ಕಾರ, ನೀವೇ ಹೇಳ್ತಾ ಇದ್ದೀರಾ, ಕಾಂಗ್ರೆಸ್ ಸರ್ಕಾರನೇ ಹೇಳ್ತಾ ಇದ್ದೀರಾ ಪೊಲೀಸ್ ಇಲಾಖೆ ಸತ್ತೋಗಿದೆ ಅಂತ ಹೇಳಿ ಹೇಳ್ದಂಗೆ ಒಪ್ಕೊಂಡಂಗ ಆಯ್ತಲ್ಲ ನಿಮ್ಗೆ. ನೀವ್ ಯಾವುದೇ ತನಿಖೆ ಮಾಡಿ ನಾವು ಸಿದ್ಧ ಇದ್ದೀರಿ. ನಿಮ್ ತಾಕತ್ತಿದ್ರೆ ಯಾವುದೇ ತನಿಖೆ ಮಾಡಿ ನಾವು ಸಿದ್ಧ ಇದ್ದೀರಿ. ಇದು ಪೂರ್ವ ನಿಯೋಜಿತ ಬಿಜೆಪಿ ನಾಯಕರನ್ನ ಕೊಲೆ ಮಾಡುವಂತ ಪ್ರಯತ್ನವನ್ನ ಮಾಡಿದಿರಾ. ಇದಕ್ಕೆ ತನಿಖೆ ಅಲ್ಲ, ಏನ್ ಬೇಕಾದ್ರೂ ತನಿಖೆಗೆ ನಾವು ಸಿದ್ಧ ಇದ್ದೀರಿ. ಕಾಂಗ್ರೆಸ್ ಆಫೀಸಿಂದನೇ ಬಂದಿರುವಂತ ವಿಡಿಯೋ, ಎಲ್ಲಾ ವಿಡಿಯೋಗಳು ಕಾಂಗ್ರೆಸ್ ಆಫೀಸಿಂದ ಮೊಟ್ಟೆ ತಂದಿರೋ ವಿಡಿಯೋಗಳು ಎಲ್ಲ ಇದೆ. ಲಾಂಗ್ ತಂದಿರೋದು, ಕೋಟ್ಗಳು ಕರಿ ಕೋಟ್ ಹಾಕೊಂಡು ಬಂದು ಹೊಡೆದಿರುವಂತದ್ದು ಎಲ್ಲಾನು ಕೂಡ ಇಲ್ಲೇ ಇದೆ. ಅದರಿಂದ ಇದನ್ನ ಮರೆಮಾಚಕ್ ಸಾಧ್ಯ ಇಲ್ಲ. ನಾನು ಮಾಧ್ಯಮದ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ಇದನ್ನ ಎಕ್ಸ್ಪೋಸ್ ಮಾಡಿ. ಯಾರು ಹೊಡೆದ್ರು ಅಂತ ಎಕ್ಸ್ಪೋಸ್ ಮಾಡಿ. ನಾವು ತನಿಖೆಗೆ ರೆಡಿ ಇದ್ದೀವಿ. ತನಿಖೆನೇ ಬೇಡ, ಮಾಧ್ಯಮದವರೇ ಇದನ್ನ ಆ ವಿಡಿಯೋ ಬಂದಿರುವಂತ CCTV ಕ್ಯಾಮ್ರಾಗಳು ಏನೇನಿದೆ ಅದನ್ನ ಫುಟೇಜ್ಗಳನ್ನ ತಗೊಂಡ್ರೆ ಯಾರು ಹೊಡೆದ್ರು, ಯಾರು ಹಲ್ಲೆ ಮಾಡಿದ್ರು, ಆ ರೂಟ್ ಅಲ್ಲಿ ಬರಕ್ಕೆ ಯಾರು ಡೈರೆಕ್ಷನ್ ಕೊಟ್ರು, ಅಲ್ಲಿ ಏಕಾಏಕಿ ಬಸ್ ಹೆಂಗ್ ನಿಂತೋಯ್ತು, ಹೆಂಗ್ ಹಲ್ಲೆ ಮಾಡಿದ್ರು ಎಲ್ಲನ ಕೂಡ ಬಯಲಿಗೆ ಬರ್ಲಿ, ಸತ್ಯ ಗೊತ್ತಾಗ್ಲಿ. ಕರ್ನಾಟಕದಲ್ಲಿರೋದು ಕೊತ್ವಾಲ್ ರಾಮಚಂದ್ರ ರೌಡಿ, ಗ್ರೇಟ್ ರೌಡಿ, ಅವರ ಶಿಷ್ಯಂದರು ಇರುವಂತದ್ದು. ಇದು ಕೊತ್ವಾಲ್ ಸರ್ಕಾರ. ಇದರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.